ಅಸೆಂಬ್ಲಿ ಸೆಷನ್ನು ಈಗ ಕರಿಬೇಕಾಗಿತ್ತು. ಸೊ 2ನೇ ವಾರ 3ನೇ ವಾರದಲ್ಲಿ 15 days ಟೈಮ್ ಕೊಡಬೇಕಾಯಿತು. ಬಟ್ SIR ಇದೆ. SIR ಇರೋದ್ರಿಂದ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಸ್ವಲ್ಪ SIR ಡೇಟ್ ಮುಗಿಲಿ, 5ನೇ ತಾರೀಕಿಗೆ ಅದು ಮುಗಿತದೆ ಆ ನೋಟಿಫಿಕೇಶನ್. ಯಾಕೆಂದರೆ 29 ಕೂಡ ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕೂಡ ಅವ್ರ ಕ್ಷೇತ್ರದಲ್ಲಿ ಮತದಾರನ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡ್ತಾ ಇದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಅವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ ಅಂಥೇಳಿ 5ನೇ ತಾರೀಕು ಡ್ರಾಫ್ಟ್ ರೂಲ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಡೇಟ್ನ ಸೆಕೆಂಡ್ ವೀಕಲ್ಲೋ ಫಸ್ಟ್ ವೀಕಲ್ಲೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ. ಆಗಸ್ಟ್ ಯಾಕೆಂದರೆ 29ವರೆಗೂ ನೀವೆಲ್ಲ ಇನ್ಯುಮರೇಷನ್ ಫಾರ್ಮ್ ಸೈನ್ ಹಾಕಿ ಕೊಡಬೇಕಲ್ಲ. ಹುಷಾರು, ನೀವು ಮಾಧ್ಯಮದವರು, ನೀವು ಫಾರ್ಮ್ ಫೈನ್ ಹಾಕಲಿಲ್ಲ ಅಂತಂದರೆ ನಿಮ್ಮ ಓಟ್ ಇರುವುದಿಲ್ಲ. ಎಲ್ಲ ನಂದು ಓಟ್ ಇದೆ, 40 ವರ್ಷದಿಂದ ಇದೆ, 50 ವರ್ಷದಿಂದ ಇದೆ ಅಂತ ನೀವು ಯಾಮಾರಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವೆಲ್ಲ ಇನ್ಯುಮರೇಷನ್ ಫಾರ್ಮ್ನ ಎಲ್ಲರೂ ಖಂಡಿತ ಸೈನ್ ಹಾಕ್ಕೊಟ್ಟಾಗ ಮಾತ್ರ ಓಟ್ ಇರ್ತದೆ. ಆ ಮನೆ ಯಾರು ಇಲ್ಲ ಅಂದರೆ ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಅವರು ಬಂದು ಅವ್ರ ಮನೆ ಪರವಾಗಿ ಆ ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಬೇಕಾದ್ರೆ ಅರ್ಜಿ ಹಾಕಿ ಕೊಡೋಕೆ ಒಂದು ಅವಕಾಶ ಇದೆ. ಆಮೇಲೆ ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರು ಹೇಳಿ, ಯಾವ ಪಾರ್ಟಿ ಶಾಸಕರು ಹೇಳಿ ತಗೊಂಡು ಹಂಚುವಂಥ ಕೆಲಸ ಯಾರು ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗ್ಲಿಲ್ಲ ಅಂದರೆ 3 ಸತಿನೂ ಟ್ರೈ ಮಾಡಿ ಕೊಡಬೇಕು. ಕರೆಕ್ಟ್ ಬೇಕಾದ್ರೆ BLA ಮಾಡಿ BLOಗಳು ಕೊಡ್ಬೋದು. ಅದೊಂದು ಅವಕಾಶ ರಾಜಕೀಯ ಪಕ್ಷಗಳು ಕೊಟ್ಟಿದೆ. ಸೊ ಅದರಿಂದ ನಾವು ಈ ಒಂದು ಅಸೆಂಬ್ಲಿನ ಈ ಆಗಸ್ಟ್, ಸಾಮಾನ್ಯವಾಗಿ ಜುಲೈಲಿ ಮಾಡ್ತಿದ್ದೋ ಆಗಸ್ಟ್ ಮಾಡಲಿಕ್ಕೆ ನಾನು ದಿನಾಂಕವನ್ನು ನಾನು ತಿಳಿಸ್ತೇನೆ ಮುಂದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.